ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್, ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಬಹುದು. ಏನೇನೆಂದರೆ ದಿನನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋಗಳ PDF ಸಿಗ್ತವೆ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಮತ್ತು ನಿಮಗೇನಾದರೂ ಡೌಟ್ಸ್ಗಳು ಬಂದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇದು. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಪಾಠಗಳನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಪಾಠಗಳವರೆಗೂ ಮಾಡ್ತಿದ್ದಾರೆ. ಹಾಗೆ DSCRT ವಿಡಿಯೋಗಳು ಅಪ್ಲೋಡ್ ಆಗ್ತಿವೆ. ನಾನು ಸಮಾಜ ವಿಜ್ಞಾನ ಪಾಠಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ಅಷ್ಟು ಸಿಲೆಬಸ್ ಕೂಡ ಅಪ್ಲೋಡ್ ಆಗ್ತಿದೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇನ್ನೊಂದು ಹೊಸ ಯೋಜನೆ ಬಗ್ಗೆ ಮಾತಾಡೋದಾದರೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ NCERT ಆಗಲಿ, ಸ್ಟೇಟ್ ಬುಕ್ಸ್ ಆಗಲಿ ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂಥ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಆದ್ದರಿಂದ ಈ ಒಂದು ಪ್ರಯತ್ನಕ್ಕೆ ಎಲ್ಲರ ಸಹಕಾರನೂ ತುಂಬ ಅಗತ್ಯ ಆಗುತ್ತೆ. ನೀವು ಹೇಗೆ ಸಹಕಾರ ನೀಡ್ಬೋದು ಅಂದರೆ, ಇಲ್ಲಿ ಜಾಯಿನ್ ಒಂದು ಬಟನನ್ನು ಕೊಟ್ಟಿದ್ದೀವಿ. ಆ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಹಣವನ್ನು ಡೊನೇಟ್ ಮಾಡೋದ್ರ ಮೂಲಕ ಸಹಾಯ ಮಾಡ್ಬೋದು. ಇಲ್ಲಿ 4 ಸ್ಕೀಮ್ಗಳಿವೆ. ಶಿಶು 29, ಕಿಶೋರ್ 59, ತರುಣ್ 159. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 8748814922 ಈ ನಂಬರ್ಗೆ ಡೊನೇಟ್ ಮಾಡೋದ್ರ ಮೂಲಕ ಸಹಾಯವನ್ನು ಮಾಡಬಹುದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗ ಮಾಡ್ಕೋತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇವತ್ತು ನಾನು ಮಾಡ್ತಿರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 4ನೇ ಅಧ್ಯಾಯ ವಿಜಯನಗರ ಮತ್ತು ಬಹಮನಿ ರಾಜ್ಯ ಅಂತ ಪಾಠ. ಈ ಪಾಠದಲ್ಲಿ ನಾವು ವಿಜಯನಗರ ಮತ್ತು ಬಹಮನಿ ರಾಜ್ಯಗಳ ಸ್ಥಾಪನೆಯನ್ನು ನೋಡ್ತೀವಿ. ವಿಜಯನಗರ ಮತ್ತು ಬಹಮನಿ ರಾಜ್ಯಗಳನ್ನು ಆಳಿದಂತಹ ರಾಜವಂಶಗಳು ಯಾವ್ಯಾವು, ಹಾಗೆ ವಿಜಯನಗರ ಅರಸ ಆದಂತಹ ಶ್ರೀಕೃಷ್ಣ ದೇವರಾಯನ ಸಾಧನೆ ಮತ್ತು ಅವನ ಕೊಡುಗೆಗಳು, ಹಾಗೆ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಏನೇನು, ಹಾಗೆ ಬಹಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಏನೇನು ಅನ್ನೋದನ್ನು ಕಲಿತೀವಿ. ಈ ಪಾಠವನ್ನು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇ ಭಾಗದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ 4 ರಾಜ್ಯ ಮನೆತನಗಳ ಬಗ್ಗೆ ಕಲಿತೀವಿ. ಹಾಗೆ ವಿಜಯನಗರದ ಅವನತಿ ಹೇಗಾಯಿತು ಅನ್ನೋದನ್ನು ಕಲಿತೀವಿ. ಹಾಗೆ 2ನೇ ಭಾಗದಲ್ಲಿ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು ಅಂದರೆ ಆಡಳಿತ, ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಇವುಗಳಿಗೆ ಕೊಟ್ಟಂತಹ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಎಲ್ಲ ಸಾಂಸ್ಕೃತಿಕ ಒಂದು ವಲಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಯಾವ್ಯಾವು ಅನ್ನೋದನ್ನು ನಾವು 2ನೇ ಭಾಗದಲ್ಲಿ ಕಲಿತೀವಿ. ಹಾಗೆ 3ನೇ ಭಾಗದಲ್ಲಿ ಬಹಮನಿ ಸಾಮ್ರಾಜ್ಯದ ಸ್ಥಾಪನೆ, ಅಲ್ಲಿ ಆಳಿ ಹೋದಂತಹ ಗವಾನರು ಮತ್ತು ಬಹಮನಿ ಸುಲ್ತಾನರ ಕೊಡುಗೆಗಳು ಏನೇನು ಅನ್ನೋದನ್ನು ನಾವು 3ನೇ ಭಾಗದಲ್ಲಿ ಕಲಿತೀವಿ. ಇನ್ನು ಮೊದಲನೇ ಭಾಗಕ್ಕೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ವಿಜಯನಗರ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಒಂದು ಮಹತ್ವದ ಘಟನೆ ಅಂತ ಹೇಳಲಾಗುತ್ತೆ. ದಕ್ಷಿಣ ಭಾರತದ ರಾಜಮನೆತನಗಳಾಗಿದ್ದಂತಹ ದೇವಗಿರಿಯ ಯಾದವರು, ವಾರಂಗಲ್ಲಿನ ಕಾಕತೀಯರು, ಮಧುರೈನ ಪಾಡ್ಯರು, ದ್ವಾರಸಮುದ್ರದ ಅಂದರೆ ಹಳೆಬೀಡಿನ ಹೊಯ್ಸಳರು, ತಾಂಜಾವೂರಿನ ಚೋಳರು, ಅಲ್ಲಾವುದ್ದೀನ್ ಖಿಲ್ಜಿ ದಾಳಿಗೆ ತುತ್ತಾಗ್ತಾ ಇರ್ತಾರೆ. ಇದರ ಪರಿಣಾಮವಾಗಿ ರಾಜಕೀಯ ಅಭದ್ರತೆ ಉಂಟಾಗುತ್ತೆ, ಅಸ್ಥಿರತೆ ಉಂಟಾಗಿರುತ್ತೆ, ಕ್ಷೋಭೆ, ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸ್ಕೊಂಡಿರುತ್ತೆ. ಈ ಸನ್ನಿವೇಶದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯ ಆಗುತ್ತೆ.
ಈ ಎಲ್ಲ ಹಿಂದೆ ನಾವು ಮೆನ್ಷನ್ ಮಾಡಿದ್ವಿ, ಈ ಕಾಕತೀಯರು, ಪಾಂಡ್ಯರು, ಹೊಯ್ಸಳರು, ಚೋಳರು ಇವರೆಲ್ಲರೂ ಕೂಡ ಭಯಕ್ಕೆ ಒಳಗಾಗಿರ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಭೀಕರ ದಾಳಿಗೆ ತುತ್ತಾಗಿರ್ತಾರೆ. ಇದೇ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯ ಉದಯ ಆಗುತ್ತೆ. 3 ಶತಮಾನಗಳ ಕಾಲ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. ಈ ಸಾಮ್ರಾಜ್ಯ 15ನೇ ಶತಮಾನದ ವೇಳೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರದವರೆಗಿನ ಭೂಭಾಗಗಳಲ್ಲಿದ್ದಂತಹ ರಾಜ್ಯಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುತ್ತೆ. ಯಾವುದು? ವಿಜಯನಗರ ರಾಜಮನೆತನಗಳು. ಇನ್ನು ಸ್ಥಾಪನೆಯಾದದ್ದು ಹಕ್ಕಬುಕ್ಕರಿಂದ. ಹಕ್ಕಬುಕ್ಕ ಅನ್ನುವಂಥವರು ಸಾಮಾನ್ಯ ಶಕೆ 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಂಪಿ ಇವರ ಮೊದಲ ರಾಜಧಾನಿಯಾಗಿತ್ತು. ಈ ಸಂದರ್ಭದಲ್ಲಿ ಪ್ರಮುಖ ರಾಜಮನೆತನಗಳೆಂದರೆ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು, ಕೃಷ್ಣ ಗೋದಾವರಿ ಮುಖಜ ಭೂಮಿಯಲ್ಲಿ ಒರಿಸ್ಸಾದ ಗಜಪತಿಗಳು ಮತ್ತು ಉತ್ತರ ದಕ್ಕನ್ನ ಬಹಮನಿಗಳು ಇವರೆಲ್ಲರನ್ನ ಎದುರಿಸ್ಕೊಂಡೇ ವಿಜಯನಗರ ಸಾಮ್ರಾಜ್ಯ ಉಳಿದುಕೊಂಡು ಬೆಳೆದುಕೊಂಡು ಬಂತು. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ 4 ರಾಜಮನೆತನಗಳು ಯಾವ್ಯಾವು ಅಂದರೆ ಸಂಗಮ, ಸಾಳುವ, ತುಳುವ, ಅರವೀಡು ರಾಜಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ರಾಜಮನೆತನಗಳು. ಇಲ್ಲಿ ಒಂದೊಂದಾಗಿ ನೋಡೋದಾದರೆ ಸಂಗಮ ವಂಶ ಸಾಮಾನ್ಯ ಶಕೆ 1336ರಿಂದ 1486ರವರೆಗೆ ಇವರ ಕಾಲಘಟ್ಟ ಬರುತ್ತೆ. ಅಲ್ಲಿನ ಪ್ರಸಿದ್ಧ ದೊರೆಗಳು ಯಾರ್ಯಾರು ಅಂದರೆ 1ನೇ ಹರಿಹರ, ಬುಕ್ಕರಾಯ, 2ನೇ ಹರಿಹರ ಮತ್ತು ನಂತರ ದೇವರಾಯ ಬರ್ತಾನೆ. 2ನೇ ದೇವರಾಯರಿಗೆ ಏನಂತಿರ್ತಾರೆ? ಪ್ರೌಢದೇವರಾಯ ಅಂತಲೂ ಕೂಡ ಕರೀತಾ ಇರ್ತಾರೆ. 1ನೇ ಹರಿಹರ ವಿಜಯನಗರ ರಾಜ್ಯದಕ್ಕೆ ಆಸ್ತಿಭಾರ ಹಾಕಿ ಕಡಿದಾದ ಬೆಟ್ಟಗಳ ನಡುವಣ ಪ್ರದೇಶದಲ್ಲಿ ಹೊಸ ರಾಜಧಾನಿಯನ್ನು ಅವನು ಸ್ಥಾಪನೆ ಮಾಡ್ತಾನೆ. ನಂತರ ಬುಕ್ಕರಾಯ ಬರ್ತಾರೆ. ಮದುರೈನ ಸುಲ್ತಾನ್ನ ಪದಚ್ಯುತಗೊಳಿಸಿ ಬುಕ್ಕನ ಪುತ್ರ ಕಂಪನನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಈ ದಿಗ್ವಿಜಯದ ಬಗ್ಗೆ ಗಂಗಾದೇವಿಯವರು ಒಂದು ಕೃತಿಯನ್ನು ಬರೀತಾರೆ. ಮಧುರಾ ವಿಜಯಂ ಅನ್ನುವಂತಹ ಸಂಸ್ಕೃತಿಯ ಕೃತಿಯನ್ನು ಬರೀತಾರೆ. ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನಗೊಂಡ ಪ್ರದೇಶವನ್ನು ಬುಕ್ಕನು ವಿಜಯನಗರಕ್ಕೆ ಸೇರಿಸ್ತಾನೆ. ಬುಕ್ಕರಾಯರ ಸಾಧನೆಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಬುಕ್ಕರಾಯ ಏನು ಮಾಡ್ತಾನೆ? ಪೆನಗೊಂಡ ಅನ್ನುವಂತಹ ಪ್ರದೇಶವನ್ನು ವಿಜಯನಗರಕ್ಕೆ ಸೇರಿಸ್ತಾನೆ. ಬುಕ್ಕನು ಜೈನರ ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಧರ್ಮ ಸಮನ್ವತೆ ಅನ್ನುವಂತಹ ನೀತಿಯನ್ನು ಎತ್ತಿ ಹಿಡಿತಾನೆ. ಶ್ರವಣ ಬೆಳಗೋಳದ ಶಾಸನ ಇದನ್ನು ತಿಳಿಸುತ್ತೆ. ಬುಕ್ಕರಾಯ ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸಿದ ಅನ್ನುವಂತಹ ಒಂದು ಸಾಧನೆಯನ್ನು ಶ್ರವಣ ಬೆಳಗೋಳದ ಶಾಸನ ಹೇಳುತ್ತೆ. ರಾಜಧಾನಿಯಲ್ಲಿ ಕೋಟೆಯನ್ನು ಕಟ್ಟಿಸ್ತಾನೆ, ದೇವಸ್ಥಾನಗಳನ್ನು ನಿರ್ಮಿಸ್ತಾನೆ. ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಬುಕ್ಕರಾಯ ನೀಡ್ತಾನೆ. ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಾಯ ರಾಯಭಾರಿಯನ್ನು ಕಳಿಸ್ಕೊಡ್ತಾನೆ. ಹೀಗೆ ವಿದೇಶಗಳ ಜೊತೆಗೂ ಕೂಡ ಇವನು ವ್ಯಾಪಾರ ಸಂಬಂಧವನ್ನು ಹೊಂದಿರ್ತಾನೆ. ಇನ್ನು ನಂತರ 2ನೇ ಹರಿಹರ ಬರ್ತಾರೆ. ಬುಕ್ಕರಾಯನ ಮಗ ಇವರು 27 ವರ್ಷಗಳ ಆಡಳಿತದಲ್ಲಿ 27 ವರ್ಷ ಆಡಳಿತವನ್ನು ಮಾಡ್ತಾರೆ. ಹಲವಾರು ವಿಶಾಲ ಪ್ರದೇಶಗಳನ್ನು ಈ 2ನೇ ಹರಿಹರನ ಆಡಳಿತಾವಧಿಯಲ್ಲಿ ವಿಜಯನಗರ ಹೊಂದಿರುತ್ತೆ. ಈತ ಕೊಂಡವೀಡು, ಕರ್ನೂಲ್, ನೆಲ್ಲೂರು ಕೋಟೆಗಳನ್ನು ಗೆದ್ಕೊಳ್ತಾನೆ. ಬಹಮನಿ ಸುಲ್ತಾನ ಮುಜಾಹಿದ್ ತೀರ್ಕೊಂಡ ಕಾಲದಲ್ಲಿ ಈತ ರಾಜ್ಯವನ್ನು ಗೋವೆಯಿಂದ ಕೊಂಕಣ ಕರಾವಳಿಯ ಉತ್ತರಕ್ಕೆ ವಿಸ್ತಾರ ಮಾಡ್ತಾನೆ. ಗೋವೆಯಿಂದ ಕೊಂಕಣ ಕರಾವಳಿಯ ವಿಸ್ತಾರಕ್ಕೆ ಇವನು ತನ್ನ ರಾಜ್ಯವನ್ನು ವಿಸ್ತಾರ ಮಾಡಿದಾದಮೇಲೆ ಕೃಷ್ಣೆಯ ಉತ್ತರದ ಪಾಂಗಳ್ ಅನ್ನುವಂತಹ ಕೋಟೆಯನ್ನು 1398ರಲ್ಲಿ ವಶ ಮಾಡ್ಕೊಳ್ತಾನೆ 2ನೇ ಹರಿಹರ. ನಂತರ ಬರೋದು 2ನೇ ದೇವರಾಯ. ಇವರನ್ನು ಪ್ರೌಢದೇವರಾಯ ಅಂತಲೂ ಕರಿತಾ ಇದ್ರು. ಇವರ ಆಡಳಿತಾವಧಿ 1424ರಿಂದ 1446ರವರೆಗೆ. ಇವರಿಗೆ ಪ್ರತಾಪರುದ್ರ ಅನ್ನುವಂಥ ಹೆಸರಿತ್ತು. ಗಜಬೇಂಠೆಕಾರ ಅನ್ನುವಂತಹ ಬಿರುದಿತ್ತು. ದಕ್ಷಿಣಾಪಥ ಚಕ್ರವರ್ತಿ ಅನ್ನುವಂತಹ ಬಿರುದು ಕೂಡ ಇತ್ತು. ಈ ಬಿರುದುಗಳು ಹೇಗೆ ಬಂದವು ಅನ್ನೋದನ್ನು ಮುಂದೆ ನೋಡ್ತೀವಿ. ಈ 2ನೇ ದೇವರಾಯನಿಗೆ ಪ್ರೌಢದೇವರಾಯ ಅಂತಲೂ ಕರೀತಿದ್ರು. ಗಜಬೇಂಠೆಕಾರ ಅನ್ನುವಂತಹ ಬಿರುದನ್ನು ಕೂಡ ಇವರು ಹೊಂದಿದ್ರು. 2ನೇ ದೇವರಾಯ ಒರಿಸ್ಸಾದ ಗಜಪತಿ
ಕಪಿಲೇಂದ್ರ ಅನ್ನುವಂಥವರನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ಕೊಳ್ತಾರೆ. ಕೊಂಡವೀಡನ್ನು ಇವರು ಗೆದ್ಕೊಳ್ತಾರೆ. ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೂ ವಿಸ್ತಾರ ಮಾಡ್ತಾನೆ. ನಂತರ ಕೇರಳವನ್ನು ಗೆದ್ಕೊಂಡು ಕೇರಳ, ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಇವರು ಪಡ್ಕೊಳ್ತಿರ್ತಾರೆ. ಇದರಿಂದಾಗಿ ಅವರಿಗೆ ದಕ್ಷಿಣಾಪಥ ಚಕ್ರವರ್ತಿ ಎನ್ನುವಂತಹ ಬಿರುದು ಬಂದಿರುತ್ತೆ. ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿಯವರೆಗೆ ಸಿಂಹಳದ ಗಡಿಗಳಿಂದ ಗುಲ್ಬರ್ಗಾದವರೆಗೆ ಮತ್ತು ತೆಲಂಗಾಣ, ಮಲಬಾರ್ಗಳಿಗೂ ಕೂಡ ವಿಸ್ತಾರ ಆಗಿತ್ತು. ಇನ್ನು ನ್ಯೂನಿಸ್ನ ಪ್ರಕಾರ, ನ್ಯೂನಿಸ್ ಅನ್ನುವಂಥವರು ಇವರು ಬೇರೆ ದೇಶದಿಂದ ಬಂದಂತಹ ಪ್ರವಾಸಿಗರು. ಅವರು ಹೇಳ್ತಾರೆ, ಸೀಲೋನ್, ಪುಲಿಕಾಟ್, ಪೆಗು, ಸೆರಿಮ್ ಅನ್ನುವಂಥ ಮಯನ್ಮಾರ್ನ ಭಾಗ ಮತ್ತು ಮಲಯದ ರಾಜರು ಕಪ್ಪ ಕಾಣಿಕೆಗಳನ್ನು ನೀಡ್ತಾ ಇದ್ದರು. ಸಾಂಪ್ರದಾಯಿಕ ಶತ್ರುಗಳಾದಂತಹ ಬಹಮನಿ, ಮೊಹಮ್ಮದ್ ಶಾನನ್ನು ಬಿಜಾಪುರದವರೆಗೆ ಹಿಮ್ಮೆಟ್ಟಿಸಿ ಮದಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡ. ಹಾಗೆ ಎರಡನೇ ದೇವರಾಯನ ದಳಪತಿಯಾದಂತಹ ಲಕ್ಕೇಶ ದಂಡೇಶ ಒಂದು ನೌಕಾ ವಿಜಯಯಾತ್ರವನ್ನು ಕೈಗೊಂಡು ಯಶಸ್ವಿಯಾದ ಅನ್ನುವಂತಹ ಒಂದು ಬರವಣಿಗೆ ನ್ಯೂನಿಸ್ ಬರಿತಾನೆ. ಇನ್ನು ಈ ಎರಡನೇ ದೇವರಾಯ, ಪ್ರೌಢದೇವರಾಯ ಪರಮತ ಸಹಿಷ್ಣು ಆಗಿದ್ದ. ರಾಜಧಾನಿಯಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡ್ತಾನೆ ಮತ್ತು ಜೈನ ಮತ್ತು ವೈಷ್ಣವ ದೇವಾಲಯಗಳ ಕೂಡ ಇವನಿಂದ ನಿರ್ಮಾಣ ಆಗ್ತವೆ. ಇವನು ಸ್ವತಃ ಕವಿಯಾಗಿದ್ದ. ಈತನ ಆಸ್ಥಾನದಲ್ಲಿ ಸಂಸ್ಕೃತ ಕವಿ ಡಿಂಡಿಮ, ಹಾಗೆ ಕನ್ನಡದ ಕವಿಯಾದಂತಹ ಲಕ್ಕನ ದಂಡೇಶ ಕೂಡ ಇದ್ದರು. ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನ ಪಡೆಯುತ್ತೆ. ಸಾಮಾನ್ಯ ಶಕೆ 1446ರಲ್ಲಿ ಎರಡನೆಯ ದೇವರಾಯನ ಮರಣದ ನಂತರ ಹಲವಾರು ದುರ್ಬಲ ರಾಜರು ಆಡಳಿತಕ್ಕೆ ಬರ್ತಾರೆ. ಇದರಿಂದಾಗಿ ಸಂಗಮ ವಂಶ ಅವನತಿಯನ್ನು ಹೊಂದುತ್ತೆ. ನಂತರ ತುಳುವ ಸಂತತಿಯಲ್ಲಿ ಕೃಷ್ಣದೇವರಾಯ ಪ್ರಮುಖ ರಾಜನಾಗಿ ನಿಲ್ತಾನೆ. ಇವನ ಆಡಳಿತಾವಧಿ ಬಂದು ಸಾಮಾನ್ಯ ಶಕೆ 1509ರಿಂದ 1529ರವರೆಗೆ ಬರುತ್ತೆ. ತುಳುವ ಸಂತತಿಯ ನರಸನಾಯಕನ ಹಾಗೂ ಎರಡನೆಯ ಸತಿ ನಾಗಲಾಂಬಿಕೆಯ ಪುತ್ರ ಈ ಕೃಷ್ಣದೇವರಾಯ. ಕೃಷ್ಣದೇವರಾಯನ ತಂದೆ ತಾಯಿ ನರಸನಾಯಕ ಮತ್ತು ನಾಗಲಾಂಬಿಕೆ. ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆ ಈ ಶ್ರೀಕೃಷ್ಣದೇವರಾಯ. ಇವನ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರ ತನ್ನ ಸಾಧನೆಗಳನ್ನು ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಯಿತು. ಜಗದ್ವಿಖ್ಯಾತರಾದಂತಹ ಅಶೋಕ, ಸಮುದ್ರಗುಪ್ತ, ಹರ್ಷವರ್ಧನರ ಸಾಲಿನಲ್ಲಿ ನಿಲ್ಲುವಂತಹ ಇವನು 20 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಕೃಷ್ಣದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯಗಳ ಒಳ ಮತ್ತು ಹೊರಗೆ ಹಲವಾರು ಸಮಸ್ಯೆಗಳಿದ್ವು. ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದಂತಹ ಯುರೋಪಿಯನ್ನರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸೋದಕ್ಕೆ ಶುರು ಮಾಡಿದರು. ಬಹಮನಿ ರಾಜ್ಯದ 5 ಶಾಹಿ ರಾಜ್ಯಗಳು ಸುಲ್ತಾನರಿಗೆ ಹೊಸ ರೂಪವನ್ನು ಪಡೆದುಕೊಂಡು ಶ್ರೀಕೃಷ್ಣದೇವರಾಯನ ವಿರುದ್ಧ ಹಲವಾರು ಯುದ್ಧಗಳನ್ನು ಕೂಡ ಸಾರ್ತಾ ಇದ್ದರು. ಜೊತೆಗೆ ಉಮ್ಮತ್ತೂರು ಮತ್ತು ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸ್ತಾ ಇದ್ದರು. ಶ್ರೀಕೃಷ್ಣದೇವರಾಯನ ಆಡಳಿತ ಕಾಲದಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಅವನು ಕಂಡುಕೊಳ್ತಾನೆ. ಹಲವಾರು ಯುದ್ಧಗಳನ್ನು ಮಾಡ್ತಾನೆ, ಜಯಗಳಿಸ್ತಾನೆ. ವಿಜಯನಗರ ಸಾಮ್ರಾಜ್ಯದ ಸಾಧನೆಗಳನ್ನು ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗ್ತಾನೆ. ಇನ್ನು ಶ್ರೀಕೃಷ್ಣದೇವರಾಯನ ಸೈನಿಕ ಸಾಧನೆಗಳ ಬಗ್ಗೆ ನೋಡಿದ್ರೆ, ರಾಬರ್ಟ್ ಸುಯೆಲ್ ಅವರು ಕೂಡ ಒಬ್ಬ ಪ್ರವಾಸಿಗ. ಅವರು ಹೇಳ್ತಾರೆ, ಶ್ರೀಕೃಷ್ಣದೇವರಾಯ ಒಬ್ಬ ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ ಅಂತ ಹೇಳ್ತಾರೆ. ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಶ್ರೀಕೃಷ್ಣದೇವರಾಯ ಪಟ್ಟಾಭಿಷಿಕ್ತನಾಗುವ ಹೊತ್ತಿಗೆ ಆಂತರಿಕ ಕಲಹಗಳಿಂದಾಗಿ ವಿಜಯನಗರ ಹಲವಾರು ಕಾನೂನು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಸಾಮಾನ್ಯ ಶಕೆ 1510ರಿಂದ 1521ರವರೆಗೆ ಸುಮಾರು 14 ಪ್ರಮುಖ ಯುದ್ಧಗಳನ್ನು ಇವನು ಕೈಗೊಳ್ತಾನೆ. ಅವುಗಳು ಬಹುಮನಿ, ಗಜಪತಿ, ಆದಿಲ್ ಶಾಹಿ, ಅಹಮದ್, ನಿಜಾಮ್ ಶಾಹಿ, ಕುತುಬ್ ಶಾಹಿ ಪಾಳೆಗಾರರೊಂದಿಗೆ ಅವರ ವಿರುದ್ಧವಾಗಿ ನಡೆದವು. 1509ರಲ್ಲಿ ಯೂಸೆಫ್ ಆದಿಲ್ ಶಾ ಇತರ ಶಾಹಿ ಮನೆತನಗಳೊಂದಿಗೆ ಒಟ್ಟಾಗಿ ವಿಜಯನಗರದ ಮೇಲೆ ಯುದ್ಧವನ್ನು ಘೋಷಿಸ್ತಾನೆ. ಯುದ್ಧದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣವನ್ನು ಹೊಂದ್ತಾನೆ.
ಈ ಸಮಯದಲ್ಲಿ ಕೃಷ್ಣದೇವರಾಯನು ಏನು ಮಾಡ್ತಾರೆ, ರಾಯಚೂರು ದೋಅಬ್ನನ್ನು ವಶ ಮಾಡ್ಕೊಳ್ತಾನೆ. ಜೊತೆಗೆ ಶ್ರೀಕೃಷ್ಣದೇವರಾಯನು ಬಂಧನದಲ್ಲಿದ್ದಂತಹ ಮಹಮ್ಮದ್ ಷಾನನ್ನು ಬಿಡುಗಡೆಗೊಳಿಸಿ ಬಹಮನಿ ರಾಜನನ್ನಾಗಿ ಮಾಡ್ತಾನೆ. ಹಾಗಾಗಿ ಶ್ರೀಕೃಷ್ಣದೇವರಾಯನನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ. ಈ ಘಟನೆಯನ್ನು ಇನ್ನೊಮ್ಮೆ ನೋಡೋಣ. ಯೂಸೆಫ್ ಶಾಹಿ 1509ರಲ್ಲಿ ಏನಾಗುತ್ತೆ, ಯೂಸೆಫ್ ಆದಿಲ್ ಶಾಹಿ ಅನ್ನುವಂಥವನು ಶಾಹಿ ಮನೆತನಗಳೊಂದಿಗೆ ಒಟ್ಟಿಗೆ ಸೇರಿ ಶ್ರೀಕೃಷ್ಣದೇವರಾಯನ ಮೇಲೆ ಯುದ್ಧವನ್ನು ಸಾರ್ತಾರೆ. ಆಗ ಈ ಯುದ್ಧದಲ್ಲಿ ಶ್ರೀಕೃಷ್ಣದೇವರಾಯ ಜಯಗಳಿಸ್ತಾನೆ. ಬಿಜಾಪುರದ ಆದಿಲ್ ಶಾಹಿ ಇಲ್ಲಿ ಮರಣವನ್ನು ಹೊಂದ್ತಾನೆ. ಈ ಸಮಯದಲ್ಲಿ ರಾಯಚೂರು ದೋಅಬ್ನನ್ನು ಶ್ರೀಕೃಷ್ಣದೇವರಾಯ ವಶ ಮಾಡಿಕೊಂಡು ಅದಾದಮೇಲೆ ಶ್ರೀಕೃಷ್ಣದೇವರಾಯನ ಬಂಧನದಲ್ಲಿದ್ದಂತಹ ಮಹಮ್ಮದ್ ಷಾನನ್ನು ಆದಿಲ್ ಶಾಹಿ ಬಂಧನದಲ್ಲಿದ್ದಂತಹ ಮಹಮ್ಮದ್ ಷಾನನ್ನು ಬಿಡುಗಡೆ ಮಾಡಿ ಬಹಮನಿ ರಾಜನನ್ನಾಗಿ ಮಾಡ್ತಾನೆ. ಹಾಗಾಗಿ ಶ್ರೀಕೃಷ್ಣದೇವರಾಯನನ್ನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಲೂ ಕೂಡ ಕರೀತಾರೆ. ಈ ಯುದ್ಧಗಳು ಈಗಾಗಲೇ ಅವನತಿಯ ಅಲ್ಲಿ ಇದ್ದಂತಹ ಬಹಮನಿಯ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ನಂತರ ಹುಮತ್ತೂರಿನ ಪಾಳೆಗಾರ ಗಂಗರಾಯನ ವಿರುದ್ಧವೂ ಕೂಡ ಆಕ್ರಮಣವನ್ನು ಕೈಗೊಳ್ತಾನೆ. ಈ ಭಾಗವನ್ನು ಶ್ರೀರಂಗಪಟ್ಟಣಕ್ಕೆ ಸೇರಿಸ್ತಾನೆ. ಇನ್ನು ಶ್ರೀಕೃಷ್ಣದೇವರಾಯ ಕೈಗೊಂಡಂತಹ ದಂಡಯಾತ್ರೆಗಳಲ್ಲಿ ಒರಿಸ್ಸಾದ ಗಜಪತಿಯೊಂದಿಗೆ ಮಾಡಿದಂತಹ ಯುದ್ಧ ಪ್ರಮುಖವಾಗಿ ಆಗುತ್ತೆ. ಅಂದರೆ ಇಲ್ಲಿ ಯುದ್ಧ 1512ರಿಂದ 1518ರವರೆಗೆ ದೀರ್ಘಕಾಲದವರೆಗೆ ನಡೆಯುತ್ತೆ. ಕೊಂಡವೀಡು, ವಿಜಯವಾಡ, ಕೊಂಡಪಳ್ಳಿಗಳನ್ನು ಶ್ರೀಕೃಷ್ಣದೇವರಾಯ ವಶ ಮಾಡ್ಕೊಳ್ತಾನೆ. ಇವು ಒರಿಸ್ಸಾದ ಗಜಪತಿ ಪ್ರತಾಪರುದ್ರದೇವನ ದಕ್ಷಿಣದ ಭಾಗಗಳು. ಒರಿಸ್ಸಾದ ಗಜಪತಿ ಇವನಿಗೆ ಶರಣಾಗ್ತಾನೆ. ತನ್ನ ಮಗಳನ್ನು ಕೃಷ್ಣದೇವರಾಯನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರನ್ನು 1520ರಲ್ಲಿ ವಶ ಮಾಡ್ಕೊಳ್ತಾನೆ. ರಾಯಚೂರಿಗಾಗಿ ವಿಜಯನಗರ ಬಿಜಾಪುರ ಸುಲ್ತಾನರ ನಡುವೆ ಘೋರವಾದ ಯುದ್ಧ ನಡೆಯುತ್ತೆ. ಪೋರ್ಚುಗೀಸರು ವಿಜಯನಗರಕ್ಕೆ ಸಹಾಯವನ್ನು ಮಾಡ್ತಾರೆ. ಹಿಂದೆ ಪೋರ್ಚುಗೀಸರು ಗೋವಾವನ್ನು ವಶ ಮಾಡಿಕೊಳ್ಳುವಾಗ ಶ್ರೀಕೃಷ್ಣದೇವರಾಯ ಸಹಕಾರವನ್ನು ನೀಡಿರ್ತಾನೆ. ಆದ್ದರಿಂದ ಈ ರಾಯಚೂರಿಗಾಗಿ ವಿಜಯನಗರ ಮತ್ತು ಬಿಜಾಪುರ ಸುಲ್ತಾನರು ಯುದ್ಧ ಮಾಡುವಾಗ ಶ್ರೀಕೃಷ್ಣದೇವರಾಯನಿಗೆ ಪೋರ್ಚುಗೀಸರು ಸಹಾಯವನ್ನು ಮಾಡ್ತಾರೆ. ಯುದ್ಧದಲ್ಲಿ ರಾಯಚೂರು ಶ್ರೀಕೃಷ್ಣದೇವರಾಯನ ವಶ ಆಗುತ್ತೆ. ಪೋರ್ಚುಗೀಸರ ಸಹಾಯವನ್ನು ಪಡ್ಕೊಂಡು ಬಿಜಾಪುರದ ಸುಲ್ತಾನರಿಂದ ರಾಯಚೂರನ್ನು ಶ್ರೀಕೃಷ್ಣದೇವರಾಯ ವಶ ಮಾಡ್ಕೊಳ್ತಾನೆ. ಈತನ ಆಳ್ವಿಕೆಯಲ್ಲಿ ವಿಜಯನಗರವು ಉತ್ತರದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳು, ಪೂರ್ವದಲ್ಲಿ ಬಂಗಾಳಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳವರೆಗೂ ಹಬ್ಬಿತ್ತು. ಶ್ರೀಕೃಷ್ಣದೇವರಾಯ ಯುದ್ಧ ನೈಪುಣ್ಯತೆಯ ಜೊತೆಗೆ ಸಮರ್ಥ ಆಡಳಿತಗಾರನೂ ಕೂಡ ಆಗಿದ್ದ. ರಾಜ್ಯಾಡಳಿತ ವಿಚಾರಣೆಗಾಗಿ ಅವನು ಅತ್ಯಂತ ವಿಶಿಷ್ಟವಾಗಿ ವ್ಯಾವಹಾರಿಕ ಜ್ಞಾನವನ್ನು ಹೊಂದಿದ್ದ. ಅವನು ಬರೆದಂತಹ ಅಮುಕ್ತಮಾಲ್ಯ ಅನ್ನುವಂತಹ ತೆಲುಗು ಕೃತಿ ಇದನ್ನು ತಿಳಿಸುತ್ತೆ. ಈ ಶ್ರೀಕೃಷ್ಣದೇವರಾಯ ಮಾಡಿದಂತಹ ನೀರಾವರಿ ವ್ಯವಸ್ಥೆ, ಅವನು ಮಾಡ್ತಿದ್ದಂತಹ ವಿದೇಶಿ ವ್ಯಾಪಾರ, ಇವನು ಹಲವಾರು ತೆರಿಗೆಗಳನ್ನು ಕೂಡ ವಜಾ ಮಾಡ್ತಾನೆ, ಅವನನ್ನು ರದ್ದುಗೊಳಿಸ್ತಾನೆ. ಇವೆಲ್ಲವೂ ಕೂಡ ಅಮುಕ್ತ ಮೌಲ್ಯದಲ್ಲಿ ಇದೆ. ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಶ್ರೇಷ್ಠ ಪೋಷಕನೂ ಕೂಡ ಇವನು ಆಗಿದ್ದ. ಈತನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಅನ್ನುವಂತಹ ತೆಲುಗು ಭಾಷೆಯ ಕವಿಗಳು ಇದ್ದರು. ಸ್ವತಃ ಕವಿಯಾದಂತಹ ಇವನು ಜಾಂಬವತಿ ಕಲ್ಯಾಣ ಅನ್ನುವಂತಹ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಶ್ರೀಕೃಷ್ಣದೇವರಾಯನ ಆಶ್ರಯದಲ್ಲಿ ಇದ್ದಂತಹ ಕೆಲವು ಕವಿಗಳನ್ನು ನೋಡೋದಾದರೆ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ತೆನಾಲಿ ರಾಮಕೃಷ್ಣ ಇವರೆಲ್ಲರೂ ಕೂಡ ಈ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದಿದ್ದರು. ಶ್ರೀಕೃಷ್ಣದೇವರಾಯನು ಹಂಪೆಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟುತ್ತಾನೆ. ಈತನ ಕಾಲದಲ್ಲಿ ಇನ್ನೂ ಹಲವಾರು ದೇವಸ್ಥಾನಗಳ ಜೊತೆಗೆ ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪವೂ ಕೂಡ ನಿರ್ಮಾಣ ಆಗುತ್ತೆ. ಎಲ್ಲ ಮತೀಯರು ಈತನ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹೊಂದಿದ್ರು. ಪೋರ್ಚುಗೀಸ್ ಪ್ರವಾಸಿಗರಾದಂತಹ ಪಾಯಸ್ ಮತ್ತು ಬಾರ್ಬೋಸ್ ಇವನ ಘನತೆ ಮತ್ತು ಸಾಮರ್ಥ್ಯವನ್ನು ಕೊಂಡಾಡಿದ್ರು. ಇವೆಲ್ಲವುಗಳು ಕೂಡ ತುಳುವ ಸಂತತಿಯ ಪ್ರಮುಖ ನಾಯಕನಾದಂತಹ ಶ್ರೀಕೃಷ್ಣದೇವರಾಯನ ಸಾಧನೆ.
ಇನ್ನು ವಿಜಯನಗರ ಸಾಮ್ರಾಜ್ಯ ಹೇಗೆ ಪತನವನ್ನು ಹೊಂತು ಅನ್ನೋದನ್ನು ನೋಡೋದಾದರೆ ಶ್ರೀಕೃಷ್ಣ ದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಆಳ್ತಾರೆ. ಶ್ರೀಕೃಷ್ಣ ದೇವರಾಯನ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ವಿಜಯನಗರವನ್ನು ಆಳ್ತಾರೆ. ಶ್ರೀಕೃಷ್ಣ ದೇವರಾಯನ ಅಳಿಯ ಆದಂತಹ ಅರವೀಡು ವಂಶದ ರಾಮರಾಯ ಆಡಳಿತವನ್ನು ನಿಯಂತ್ರಣ ಮಾಡ್ತಾನೆ. ರಾಮರಾಯ 23 ವರ್ಷಗಳ ಕಾಲ ಆಳ್ವಿಕೆಯಲ್ಲಿ ಇದ್ದು ಯುದ್ಧಗಳು ಸಾಮ್ರಾಜ್ಯದ ಗೌರವವನ್ನು ಇವನು ಹೆಚ್ಚಿಸ್ತಾನೆ. ಯುದ್ಧಗಳನ್ನು ಕೈಗೊಂಡು ಆಳ್ವಿಕೆಯನ್ನು ಸಮರ್ಥವಾಗಿ ಮಾಡಿ ಸಾಮ್ರಾಜ್ಯದ ಗೌರವವನ್ನು ಹೆಚ್ಚಿಸ್ತಾನೆ. ಇವು ವಿಜಯನಗರಕ್ಕೆ ಅನೇಕ ಶತ್ರುಗಳನ್ನು ಕೂಡ ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗುತ್ತೆ. ಅರವೀಡು ರಾಮರಾಯ ಹಲವಾರು ರಾಜರ ವಿರುದ್ಧ ಯುದ್ಧವನ್ನು ಸಾರಿದ್ರಿಂದ ಶತ್ರುತ್ವ ಜಾಸ್ತಿ ಆಗುತ್ತೆ. ದಕ್ಕನ್ನ ಸುಲ್ತಾನರ ರಾಜ್ಯಗಳು ಆಗಾಗ ನಡೆಸುತ್ತಿದ್ದಂತಹ ದಾಳಿ, ಅದರ ಪ್ರತೀಕಾರವಾಗಿ ರಾಮರಾಯ ವಿಜಯಪುರ ಹಾಗೂ ಗೋಲ್ಕೊಂಡ ರಾಜ್ಯಗಳ ಪ್ರದೇಶಗಳನ್ನು ವಶ ಮಾಡಿಕೊಂಡು ಕದನಕ್ಕೆ ಪ್ರಚೋದನೆಯನ್ನು ನೀಡ್ತಾನೆ. ದಕ್ಕನ್ನಿನ ದಾಳಿ ಆಗುತ್ತೆ. ಸಾಮಾನ್ಯ ಶಕೆ 1565ರಲ್ಲಿ 4 ರಾಜ್ಯಗಳ ಒಕ್ಕೂಟ ವಿಜಯನಗರದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ಒಕ್ಕೂಟ ಯಾವ್ಯಾವಂದರೆ ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮತ್ಸರ ಮತ್ತು ದ್ವೇಷಗಳನ್ನು ಹೊಂದಿದಂತಹ ದಕ್ಕನ್ನಿನ ಸುಲ್ತಾನರ ವಂಶಗಳವು. ಆ ದಕ್ಕನ್ನಿನ ಸುಲ್ತಾನರು ತಮ್ಮ ಮಧ್ಯೆ ಇದ್ದಂತಹ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗ್ತಾರೆ. ಆ ರಾಜ್ಯಗಳ ಒಕ್ಕೂಟ ವಿಜಯನಗರದ ಮೇಲೆ ದಾಳಿಯನ್ನು ಮಾಡ್ತಾರೆ. ಇದರಿಂದ ರಾಮರಾಯನ ಸೈನ್ಯ ಸೋಲತ್ತೆ. ರಾಮರಾಯ ಹತನಾಗ್ತಾನೆ. ವಿಜಯ ಸಾಧಿಸಿದಂತಹ ದಕ್ಕನ್ನಿನ ಸುಲ್ತಾನರು ವೈಭವಪೂರಿತ ಆದಂತಹ ವಿಜಯನಗರ ಸಾಮ್ರಾಜ್ಯವನ್ನು ಕೊಳ್ಳೆ ಹೊಡೆಯುತ್ತೆ. ಇದರ ಫಲವಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಆಗುತ್ತೆ. ಇವರು ವಿಜಯನಗರವನ್ನು ಕೊಳ್ಳೆ ಹೊಡಿತಾರೆ. ಸಾಮಾನ್ಯ ಶಕೆ 1646ರವರೆಗೆ ಮುಂದುವರಿದಂತಹ ಅರವೀಡು ವಂಶ ನಂತರ ಅವನತಿಯನ್ನು ಹೊಂದುತ್ತೆ. ಕರ್ನಾಟಕದಲ್ಲಿ ಮೈಸೂರು, ಕೆಳದಿ, ಚಿತ್ರದುರ್ಗ ಮುಂತಾದ ವಿಜಯನಗರದ ಸಾಮಂತರು ಇದರಿಂದ ಸ್ವತಂತ್ರರಾಗ್ತಾರೆ. ಇದು ವಿಜಯನಗರ ಸಾಮ್ರಾಜ್ಯದ ಪತನ. ಈ ಭಾಗದಲ್ಲಿ ನಾವು ಈ 4ನೇ ಪಾಠದ ಮೊದಲನೇ ಭಾಗದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ, ವಿಜಯನಗರ ಸಾಮ್ರಾಜ್ಯವು ಆಳಿದಂತಹ 4 ರಾಜಮನೆತನಗಳು, ಸಂಗಮ ವಂಶದ ದೊರೆಗಳಾದಂತಹ ಹರಿಹರ, ಬುಕ್ಕರಾಯ, 2ನೇ ಹರಿಹರ, 2ನೇ ದೇವರಾಯ ಇವರ ಬಗ್ಗೆ ಕಲಿತ್ವಿ. ಹಾಗೆ ತುಳುವ ಸಂತತಿಯ ಶ್ರೀಕೃಷ್ಣ ದೇವರಾಯನ ಸಾಧನೆಯ ಬಗ್ಗೆ ಕಲಿತ್ವಿ. ಹಾಗೆ ವಿಜಯನಗರ ಸಾಮ್ರಾಜ್ಯ ಪತನ ಹೊಂದಿರೋದಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ಕಲಿತ್ವಿ. ಮುಂದೆ ಇದೇ ಪಾಠದ ಇನ್ನೊಂದು ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಒಂದನೇದು ಬುಕ್ಕರಾಯನ ಮಗ ಯಾರು? ಇದಕ್ಕೆ ಆಪ್ಷನ್ ಇಲ್ಲ. ಬುಕ್ಕರಾಯನ ಮಗ ಯಾರು ಅಂತ. ಬುಕ್ಕರಾಯನ ಮಗ ಅಂದರೆ ಅವು ಹಲವಾರು ಮಕ್ಕಳಿರ್ಬೋದು, ಬಟ್ ಈ ಪಾಠದಲ್ಲಿ ಮೆನ್ಷನ್ ಮಾಡಿದಂತಹ ಬುಕ್ಕರಾಯನ ಮಗ ಯಾರು ಅಂತ ನೀವು ಉತ್ತರಿಸಬೇಕು. ಗಜ ಬೇಂಟೆಕಾರ ಅಂತ ಬಿರುದಾಂಕಿತನಾಗಿದ್ದಂತಹ ದೊರೆ ಯಾರು? ಬುಕ್ಕರಾಯ, ಹರಿಹರ, ಪ್ರೌಢದೇವರಾಯ, ಕೃಷ್ಣದೇವರಾಯ. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.